ಜಲಂಧರ್ ಬಳಿ ಪಾಕ್ ಡ್ರೋನ್ ದಾಳಿಯನ್ನು ನಡೆಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತೆ ಆಕ್ಟಿವ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಕಾರಣ ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಆಗ್ತಾ ಇದೆ. ಪಂಜಾಬ್ನ ಪ್ರಾಂತ್ಯದ ಕೆಲ ನಗರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಆಗ್ತಾ ಇದೆ. ಜಲಂಧರ್ ಬಳಿ ಪಾಕ್ ಡ್ರೋನ್ ದಾಳಿಯನ್ನು ಮಾಡಿರುವಂತಹದ್ದು. ಪಠಾನ್ಕೋಟ್ ಏರ್ ಬೇಸ್ ಮೇಲೆಯೂ ಕೂಡ ಡ್ರೋನ್ ಅಟ್ಯಾಕ್ ಆಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಕ್ಷಿಪಣಿಗಳಾಗಿರಬಹುದು, ರಾಕೆಟ್ಗಳಾಗಿರಬಹುದು ಅಥವಾ ಡ್ರೋನ್ಗಳೇ ಆಗಿರಬಹುದು, ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಬರೀ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಭಾರತದಲ್ಲಿಯೇ ರೆಡಿಯಾಗಿರುವಂತಹ ಆಕಾಶ್ ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನ ಆಗಸದಲ್ಲಿ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಡ್ರೋನ್ಗಳನ್ನ ಮಠಾಶ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ 4 ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿರುವಂತಹದ್ದು. ಅದು ಪಂಜಾಬ್ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಜೊತೆಗೆ ಕಾಶ್ಮೀರ ಆಗಿರಬಹುದು, ಜೊತೆಗೆ ಗುಜರಾತ್ ಆಗಿರಬಹುದು. ಆ ಗಡಿ ಭಾಗದುದ್ದಕ್ಕೂ ಕೂಡ ಪಾಕಿಸ್ತಾನ ಟಾರ್ಗೆಟ್ ಅನ್ನು ಮಾಡಿಕೊಂಡು ಈಗ ಒಂದು ಕಡೆ ಶೆಲ್ ದಾಳಿಯನ್ನು ಮುಂದುವರಿಸ್ತಾ ಇದ್ರೆ, ಮತ್ತೊಂದು ಕಡೆ ಡ್ರೋನ್ ದಾಳಿಯನ್ನು ಕೂಡ ಮುಂದುವರಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಭಾರತ ಸೇನೆಯ ಪ್ರತ್ಯುತ್ತರ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಗಡಿಯಲ್ಲಿ ಅಂಥೇಳಿ? ಪ್ರಮುಖವಾಗಿ ಭಾರತದ ಗಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡಂತಹ ಪಾಕಿಸ್ತಾನ ಸೇನೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಆದರೆ ಅದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಸೇನೆಯಿಂದಲೂ ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ಗಡಿ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಏನೂ ಆಗಿಲ್ಲ. ಅದಾಗಿಯೂ ಕೂಡ ಮತ್ತೆ ಜಲಂಧರ್ ಜೊತೆಗೆ ಪಠಾನ್ಕೋಟ್ನ ಒಂದಿಷ್ಟು ಪ್ರದೇಶಗಳಲ್ಲಿ ಹಾನಿ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಆದರೆ ಸಾವು ನೋವಿನ ಬಗ್ಗೆ ಯಾವುದೂ ಕೂಡ ಖಚಿತತೆ ಇಲ್ಲ. ಪಾಕಿಸ್ತಾನದ ಡ್ರೋನ್ಗಳನ್ನು ಆ ಒಂದು ಪ್ರದೇಶದಲ್ಲಿ ಹೊಡೆದು ಹಾಕಲಾಗಿದೆ. ಈ ಮೂಲಕವಾಗಿ ಭಾರತದ ನೆಲದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಗೆ ಅಂತ ಹೇಳಿ ಪ್ಲಾನ್ ಏನು ಮಾಡಿಕೊಂಡಿತ್ತು. ಸೊ ಅದೆಲ್ಲವೂ ಕೂಡ ಪಾಕಿಸ್ತಾನದ ಪ್ಲಾನನ್ನು ಫೇಲ್ಯೂರ್ ಮಾಡಿದೆ ಭಾರತೀಯ ಸೇನೆ. ಅದಾಗಿಯೂ ಕೂಡ ಜಮ್ಮು ಕಾಶ್ಮೀರದ ರಜೌರಿ, ನೌಶೇರಾ ಮತ್ತು ಪೂಂಚ್ ಆ ಪ್ರದೇಶದಲ್ಲಿಯೂ ಕೂಡ ನಿರಂತರವಾಗಿ ಡ್ರೋನು ಮತ್ತು ಮಿಸೈಲ್ ಅಟ್ಯಾಕನ್ನು ಕೂಡ ಮಾಡ್ತಾ ಇದೆ. ಅಲ್ಲಿಯೂ ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಅದನ್ನು ತಡೆಯುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಸೊ ಹೀಗಾಗಿ ಪಾಕಿಸ್ತಾನ ಏನೇ ಕಸರತ್ತನ್ನು ನಡೆಸ್ತಾ ಇದ್ರೂ ಕೂಡ ಭಾರತದ ನೆಲದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಮತ್ತೆ ಭಾರತದ ಏನು ಪ್ಯಾಸೆಂಜರ್ ಫ್ಲೈಟ್ಗಳೇನಿರುತ್ತೆ ಅದನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ಸೊ ಅಲ್ಲಿ ದಾಳಿಯನ್ನು ನಡೆಸಿ ಭಾರತಕ್ಕೆ ಒಂದು ಏನು ಪ್ರಯಾಣಿಕರಿದ್ದಂತಹ ವಿಮಾನವನ್ನೇ ಹೊಡೆದಾಕಿದ್ದೀವಿ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು.